ಸಾಕ್ಷಾತ್ ವೆಂಕಟೇಶ್ವರನೇ. ಸಾವತಿ ಸೌದಿ ಸರ್ಪಣೆ ಹೆಂಗ್ ಮಾಡ್ತಿದ್ದಾರೆ. ಹೆಸರೇನಪ್ಪ ಹೇಳ. ಮಂಗಯ್ಯ ಏನ್ ನಿಮ್ಮ ದೊಡ್ಡಪ್ಪ ಅಪ್ಪ ದೊಡ್ಡಪ್ಪ, ಇವನು ನನ್ನ ತಮ್ಮ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಮ್ಮ ಮಾವನ ಮನೆಯಲ್ಲಿ ಶ್ರಾವಣ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ನಮ್ಮ ಮಾವನ ಮನೆಗೆ ಬಂದಿದ್ದೀನಿ. ಸೊ ಅವರು ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ಸಾವತಿ ಸೌದಿ ಸರ್ಪಣೆ ಹೆಂಗ್ ಮಾಡ್ತಿದ್ದಾರೆ. ಮಾವನ ಮಿಸ್ಸಸ್ ಸಾವಿತ್ರಿ ಅಂತ, ಇದು ನಮ್ಮ ಮಾವ ಸಂತೋಷ್ ಅಂತ, ಇದು ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ದೊಡ್ಡಕ್ಕ ಕವಿತಮ್ಮ ಅಂತ, ಇವರು ನಮ್ಮ ಮಾವರ ಅತ್ತೆ, ನಮ್ ಗಜ್ಜಿ. ಬೇರೆ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಚಿಕನ್, ನಾಟಿ ಕೋಳಿ ಚಿಕನ್ ಸಾಂಬಾರ್ ಮಾಡ್ತಿದ್ದಾರೆ. ತಿಕ್ಸಿ ಸೊ ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಎಲ್ಲರ ಮನೇಲಿ ಶ್ರಾವಣ ಹೆಂಗ್ ಮಾಡ್ತಿರ್ತೀರಾ ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ಶ್ರಾವಣ ಇದೇ ರೀತಿ ಮಾಡೋದು. ಇನ್ನ ಪೂಜೆ ಪ್ರಿಪ್ರೇಷನ್ ಎಲ್ಲ ಆಗಿಲ್ಲ. ಮತ್ತೆ ನಮ್ಮ ಮನೆ ದೇವರು ಅಂದ್ರೆ ಕುಲದೇವರು ಯಾವ ತರ ಇದೆ ಏನು ಅಂತ ಪೂಜೆ ಮಾಡಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಇವಾಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ಯಾರಾದ್ರೂ ಅಡುಗೆ ಮಾಡ್ಬೇಕಾದ್ರೆ ಹೇಳಿ ನಾನು ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತೀನಿ ಅಂತ ಅವರು. ಸೊ ಇದೆ ಇನ್ನ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಹಾಕೋ ನಾಮನ 3 ಹಾಕ್ತೀಯ ಒಂದಾಗ್ತೀಯ ನಾಮನ. ಹಣೆ ದೊಡ್ಡದಾಗದೆ ಅಂದ್ಬಿಟ್ಟು ಸರಿ ಕಳೆದ್ಬಿಡತ್ತಾಗೆ. ಯಾರಾದ್ರು ಲಚ್ಕೊಡೋದು ನಾಯ್ತರ. ನೋಡು ಮಕ್ಕದ ಕಳೆ ನೋಡು ಹೆಂಗೈತೆ. ಅಮ್ಮ ಹಾಕಿಸ್ಕೊಳಕ್ ಎಷ್ಟು ಜನ ಆತುರಿತ ಬಿದ್ದವ್ರಂದ್ರೆ ಪ್ರಪಂಚದಲ್ಲಿ. ಮುಖ್ಯವಾಗಿ ಈ ಮಕ್ಕ ಜೂಮ್ ಬೇರೆ ಮಾಡ್ಬೇಕು. ಈ ಮಕ್ಕವ ಅಯ್ಯೋ ಮಕ್ಕ ತೊಳೆದು 6 ವರ್ಷ ಆಗದಲ್ಲಪ್ಪ. ಸಾಕ್ಷಾತ್ ವೆಂಕಟೇಶ್ವರನೇ ಅಂತ ಅನ್ನೋರು ಮಾತ್ರ ಅಷ್ಟೇ. ನಿನ್ ಮಕ್ಕ ನಾನು ತೋರಿಸ್ಲೇಬೇಕಾ? ಮಾಮ ನಾನು ಬೆಳಕ್ ಬಿಡ್ತಾ ಇಲ್ಲ. ಫ್ರೆಂಡ್ಸ್, ಇವ್ರು ಬಂದು ನಮ್ಮ ತಾಯಿಯ ತಾಯಿ ಅಂದರೆ ನಮ್ಮ ಅಜ್ಜಿ, ನಮ್ಮ ಕುಟುಂಬದ ಹಿರಿ ತಲೆ ಇವರೇ ನೋಡಿ, ನಮ್ಮ ಅಜ್ಜಿ ಲಕ್ಷ್ಮಮ್ಮ. ಓ ನಮ್ಮ ಅಕ್ಕಂದು ನಾಮಾಗ ಹೋಗ್ಬಿಟ್ಟೈತೆ, ನಮ್ಮ ಅಮ್ಮಂದು ನಾಮಾಗ ಹೋಗ್ಬಿಟ್ಟದೆ. ನನ್ನ ತಮ್ಮಂದು ನಾಮ ಮುಗೀತು, ನಮ್ಮ ಮಾಮಂದು ಮುಗೀತು. ಮಮ್ಮಿ ನಿಂದು ಆಯ್ತು, ನಿನ್ಗೂ ನಾಮ ಹಾಕಾಯ್ತಾ? ಅದು ಒಂದ್ ಹಾಕಿರೋದು ಕಾಣಿಸ್ತಾ ಇಲ್ಲ ನಮ್ಗೆ. 3 ಹಾಕಿರೋದಕ್ಕೆ ನೀಟಾಗಿ. ನಮ್ಮ ಅಮ್ಮನ ಆಲ್ರೆಡಿ ನಾಮ ಹೇಳಕ್ಕೂ ಬಂದಿತ್ತು. ಏನ್ ಮಮ್ಮಿ ಏನ ಚೈನಿಕೇನೆ ಅಲ್ಲಿ ನೋಡಪ್ಪ. ಅಲ್ಲ ಎಲ್ಲವನ್ನ ನಮ್ಮ ಪುನೀತಣ್ಣ ಇಲ್ಲೇ ಕೂತವನೆ. ಬಂಗಾರ ಮುಖದಲ್ಲಿ ಕಳೆ ಉಕ್ಕುತ್ತಿದೆ. ಇನ್ ಸ್ವಲ್ಪ ಆ ಕಡೆ ಇದ್ ಮಾಡಿ ಉದ್ದ ಮಾಡಿ. ನಾನು ಅದು ಹೇಳಿದೆ, ಅದು ಯಾವ್ದೋ ಕ್ರೀಮ್ಗಳು ಬರ್ತಾವ ಹಾಕೊಳ್ಳೋ ಒಂದೇ ಕೇಳೋದಿಲ್ಲ. ಯಾರು ಹಾಕಿದ್ರು? ನಮ್ಮನ ನಾನು. ನೀನ್ ಹಾಕ್ಬೇಕಾ? ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ಶ್ರಾವಣ ನಾವು ಇದೇ ರೀತಿಯೇ ಮಾಡೋದು. ಸೊ ವೆಂಕಟರಮಣ ಸ್ವಾಮಿ ಮತ್ತು ದಾಸಪ್ಪ ಒಕ್ಲು ಯಾರು ಇರ್ತೀರ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀವಿ ಅಂತ. ನಾಮ ಇಟ್ಕೊಂಡಿದ್ಯಾ? ಯಾರು ಇಟ್ಟಿದ್ದು? ತಾತ ಯಾರಪ್ಪ ಇಟ್ಟಿದ್ದು? ಯಾರು ಇಟ್ಟಿದ್ದು? ತಾತ ಇಟ್ಟಿದ್ದು. ಸೂಪರ್. ಹಿತೇಶ್, ಉದಯ್ ಕುಮಾರ್, ತೇಜಸ್ವಿನಿ, ಎಸ್ ಸುರೇಪಿ, ನೋಡಿದ್ರೆ ಬೇಟ. ನಿನ್ನ ಹೆಸರೇನಪ್ಪ? ಒಟ್ನಲ್ಲಿ ಇಷ್ಟು ನಮ್ಮನೆ ಬ್ರ್ಯಾಂಡ್ಗಳು. ಇದೇ ನೋಡಿ
ನೋಡಿ ನಮ್ಮ ಕುಲದೇವರು ಕರಿಯಣ್ಣ ಕೆಂಚಣ್ಣ ಅಂತ ತುಂಬ ವರ್ಷಗಳಿಂದ ತುಂಬ ತಲೆಮಾರುಗಳಿಂದ ಪೂಜೆ ಮಾಡ್ಕೊತಾ ಬಂದಿದ್ದಾರೆ. ನಾವು ಶ್ರಾವಣನ ಇದೇ ಪದ್ಧತಿಯಲ್ಲೇ ಮಾಡೋದು. ಇಲ್ಲಿ ಏನೇ ಒಂದು ಪೂಜೆ ಆಗಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಎಲ್ಲ ಸಂಬಂಧಿಕರ ಜೊತೆ ಬೆರೆತು ಖುಷಿಯಾಗಿ ಕಳೆಯುವಂಥ ಕ್ಷಣಗಳಿದೆಯಲ್ಲ, ಅದೆಷ್ಟೇ ಕೋಟಿ ಕೊಟ್ಟರು ಸಿಕ್ಕಲ್ಲ. ಯಾರಿಗೂ ಕೆಟ್ಟದ್ದು ಬಯಸೋದೆ ಒಂದೇ ಒಂದು ಕ್ಷಣನೂ ನಾವು ಏನು ಜೀವಿಸ್ತೀವಿ ಅದೇ ನಮಗೆ ಲೈಫ್ ಲಾಂಗ್ ಒಳ್ಳೆ ಮೆಮೊರಿಯಾಗಿ ಸಿಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮನೆ ಹಿರಿತಲೆ ಮಾಡ್ತಿದ್ದೆ ಪೂಜೆ. ಅದೆಲ್ಲ ಕ್ಲೋಸ್ ಆಗ್ಬಿಟ್ಟದೆ ಇನ್ನು ತೆಗಿ. ಎಲ್ಲ ಕಾಸಕ್ರಿ ಓಹೋ ಮಗಳಕ ಬೆತ್ತಗೆ ಎಲ್ಲಡಕ್ಕೆ ಅಂತ ಏನಪ್ಪಿ ಏನ್ ಹೇಳು. ಇವತ್ತಿನ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ಯಾಮಿಲಿ ಜೊತೆ ಸೇರಿಕೊಂಡು ಯಾವುದೇ ಒಂದು ಹಬ್ಬ ಆಗಲಿ ಪೂಜೆ ಆಗಲಿ ಪಾಲ್ಗೊಳ್ಳೋದೇ ಬಹಳ ಖುಷಿ. ನಾನಂತೂ ತುಂಬ ಖುಷಿ ಪಟ್ಟೆ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.